ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಚನ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಒಂದು ವಿಷಯವನ್ನು ನಾವು ಧ್ಯಾನಿಸೋಣ. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಬಂದ ನಂತರ ದೇವರನ್ನ ಆರಾಧಿಸೋದನ್ನು ಬಿಟ್ಟು, ದೇವರು ತೋರಿಸಿಕೊಟ್ಟ ಮಾರ್ಗವನ್ನು ಹಿಂಬಾಲಿಸೋದನ್ನು ಬಿಟ್ಟು ಮತ್ತೆ ಅವರು ಯೆಹೋವನ ದೃಷ್ಟಿಯಲ್ಲಿ ಪಾಪ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಆಗ ದೇವರು ಇವರನ್ನ ಮಿದ್ಯಾನ್ಯರ ಕೈಗೆ, ಅಂದ್ರೆ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾರೆ. ಆಗ ಮಿದ್ಯಾನ್ಯರು ಇವರನ್ನ ಬಹಳವಾಗಿ ಬಾಧಿಸುತ್ತಾ ತುಂಬಾ ಕಾಟ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಆಗ ಆ ಕಾಟ ಕೊಡುವಾಗ, ಹಿಂಸೆಗಳನ್ನು ಅನುಭವಿಸುವಾಗ, ಇವರು ಇರುವ ಸ್ಥಳಗಳನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಗುಹೆಗಳಲ್ಲಿ ಹೋಗಿ ಅಡಗಿಕೊಂಡಿದ್ದಾಗ ಇಸ್ರಾಯೇಲ್ಯರು ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮತ್ತೆ ಬೇಡಿಕೊಳ್ತಾ ಇದ್ದಾರೆ, ಮತ್ತೆ ಪ್ರಾರ್ಥಿಸ್ತಾ ಇದ್ದಾರೆ. ಆಗ ದೇವರು ಅವರಿಗೆ ಕರುಣಿಸಿ ಕೃಪೆ ತೋರಿ ಹೇಗಾದರೂ ಈ ಮಿದ್ಯಾನ್ಯರ ಕೈಯಿಂದ ಇವರನ್ನ ಬಿಡಿಸಬೇಕು ಎಂಬುದಾಗಿ ಆತನು ಗಿದ್ಯೋನನ ಬಳಿಗೆ ಒಬ್ಬ ದೇವದೂತನನ್ನು ಕಳುಹಿಸಿ ದೇವರು ಮಾತನಾಡ್ತಿರುವ ಒಂದು ವಾಕ್ಯವೇ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬ ಮಾತು. ಹಲ್ಲೆಲೂಯಾ. ಆಗ ಗಿದ್ಯೋನನು ಒಂದು ಮಾತನ್ನ ಹೇಳ್ತಾನೆ ನೋಡಿ. ಅದೇ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನನ್ನ ಮನೆಯು ಕನಿಷ್ಠವಾದದ್ದು, ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಹಲ್ಲೆಲೂಯಾ. ಆಗ ಗಿದ್ಯೋನನ್ನ ನೋಡಿ ದೇವರು ಹೇಳ್ತಾ ಇರೋದು, ನೀನು ಪರಾಕ್ರಮಶಾಲಿ, ನಿನ್ನೊಂದಿಗೆ ದೇವರು ಇದ್ದಾರೆ ಎಂಬುದಾಗಿ. ಆದರೆ ಗಿದ್ಯೋನನೇ ಹೇಳ್ತಾ ಇರೋದು, ನನ್ನ ಮನೆ ಕನಿಷ್ಠವಾದದ್ದು, ನಮ್ಮ ಕುಟುಂಬದಲ್ಲಿ ನಾನು ಅಲ್ಪನು ಎಂಬುದಾಗಿ ಗಿದ್ಯೋನನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ನಮ್ಮನ್ನ ಒಂದು ಪರಾಕ್ರಮಶಾಲಿಗಳಾಗಿ, ಅಂದ್ರೆ ಒಂದು ಬಲಶಾಲಿಗಳು ಎಂಬುದಾಗಿ ದೇವರು ನಂಬಿದ್ದಾರೆ. ಆದರೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದು, ನಾನು ಅಲ್ಪನು, ಕನಿಷ್ಠನು, ನಾನು ಬಲಹೀನನು, ನನ್ನಿಂದ ಏನು ಆಗೋದಿಲ್ಲ, ನನ್ನ ಕೈಲಿ ಇದು ಸಾಧ್ಯ ಇಲ್ಲ, ನನಗಿದು ಅಸಾಧ್ಯ, ಹಾಗೆ ಹೀಗೆ ಎಂಬುದಾಗಿ ನಾವು ಯಾವಾಗಲೂ ನಮ್ಮ ಬಗ್ಗೆ ಕಡಿಮೆಯಾಗಿ ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ಆದರೆ ನಮ್ಮನ್ನು ದೇವರು ನೋಡೋ ಉದ್ದೇಶನೇ ಬೇರೆ, ದೇವ್ರು ನೋಡೋ ರೀತಿನೇ ಬೇರೆ. ಅವ್ರು ನಮ್ಮನ್ನು ಯಾವಾಗಲೂ ಪರಾಕ್ರಮಶಾಲಿಗಳೆಂಬುದಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ದಿನ ಇದನ್ನು ನೋಡ್ತಿರೋ ಪ್ರಿಯ ದೇವರ ಮಕ್ಕಳೇ, ನೀವು ಕೂಡ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಯಾವುದೋ ಒಂದು ಉನ್ನತವಾದ ಒಂದು ವಿದ್ಯೆಯನ್ನು ಓದಬೇಕು, ಇಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕು, ಇಲ್ಲ ಯಾವುದೋ ಒಂದು ಸೇವೆ ಮಾಡಬೇಕು. ಆದರೆ ನಿಮ್ಮನ್ನು ನೀವು ನೋಡಿ ಹೇಳ್ಕೊಳ್ತಾ ಇದ್ದೀರಾ, ನನ್ನಿಂದ ಇದಾಗೋದಿಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಇದು ಅಷ್ಟೇ, ಹಾಗೆ ಹೀಗೆ ಅಂತ ನೀವು ಸೋತೋಗಿ ಕುಳಿತುಕೊಂಡಿದ್ದೀರಾ. ಹಲ್ಲೆಲೂಯಾ. ಆದರೆ ನಿಮ್ಮನ್ನು ನೀವು ನೋಡ್ಕೊಳ್ಳೋ ರೀತಿಯಲ್ಲಿ ದೇವರು ನಿಮ್ಮನ್ನು ನೋಡ್ತಾ ಇಲ್ಲ. ದೇವರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ ಗೊತ್ತಾ? ನೀವೊಂದು ಪರಾಕ್ರಮಶಾಲಿಗಳು. ಹಲ್ಲೆಲೂಯಾ. ನೀವು ಪರಾಕ್ರಮಶಾಲಿಗಳು. ಯಾಕೆ ಗೊತ್ತಾ? ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಇನ್ನೊಂದು ನಾನು ಯೋಚನೆ ಮಾಡ್ತೀನಿ, ಯಾಕೆ ಕೆಲವು ಬಾರಿ ನಿಮಗೆ ಆ ರೀತಿ ನಾನು ಅಲ್ಪನು, ಕನಿಷ್ಠನು ಅಂತ ಅನಿಸುತ್ತೆ? ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡೋದಾದ್ರೆ, ದೇವರು ನಮ್ಮಲ್ಲಿ ಇಲ್ಲದೆ ಇರುವಾಗ ಆ ರೀತಿ ಯೋಚನೆ ಕೂಡ ಮಾಡಬಹುದು, ಆ ರೀತಿ ಯೋಚನೆನೂ ಬರ್ಬೋದು. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ಪರಾಕ್ರಮಶಾಲಿ, ದೇವರು ನಿನ್ನೊಂದಿಗೆ ಇದ್ದಾರೆ. ಆದರೆ ಅದನ್ನ ನೀನು ಮರ್ತು ಬಿಟ್ಟಿದ್ಯಾ, ದೇವರು ನಿನ್ನ ಜೊತೆ ಇರೋದನ್ನ ನೀನು ಮರ್ತು ಹೋಗ್ಬಿಟ್ಟಿದ್ಯಾ. ಹಲ್ಲೆಲೂಯಾ. ಮತ್ತೆ ನಿನ್ನನ್ನು ಬಲಪಡಿಸ್ಕೊ, ನೀನು ಬಲಶಾಲಿ ಎಂಬುದಾಗಿ ದೇವರು ಹೇಳಿ ಆಯ್ತು, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ದಿನ ನೀನು ದೇವರ ಬಳಿ ಕುಳಿತು ಪ್ರಾರ್ಥನೆ ಮಾಡು, ದೇವರೇ ನೀವು ನನ್ನ ಸಂಗಡ ಇದ್ದೀರಪ್ಪ, ನಾನು ಪರಾಕ್ರಮಶಾಲಿ ಆಗಿದ್ದೇನೆ. ದೇವರು ಯಾವಾಗ ನಮ್ಮ ಜೊತೆಯಲ್ಲಿ ಇರ್ತಾರೋ ಆಗಲೇ ನಾವು ಪರಾಕ್ರಮಶಾಲಿ. ಹಲ್ಲೆಲೂಯಾ. ಈ ಸಂದೇಹ ಯಾಕೆ, ನನ್ನ ಅಲ್ಪನು, ನಾನು ಕನಿಷ್ಠನು, ನನ್ನ ಕೈಯಲ್ಲಿ ಆಗಲ್ಲ, ನಾನು ಹಾಗೆ ಹೀಗೆ ಯಾವಾಗ ಅನ್ಸುತ್ತೆ? ದೇವರಿಂದ ನಾವು ಸ್ವಲ್ಪ ದೂರ ಹೋದಾಗ. ಹಲ್ಲೆಲೂಯಾ. ಯೋಚನೆ ಮಾಡಿ, ಎಲ್ಲಾದ್ರೂ ಸ್ವಲ್ಪ ದೂರ ಹೋಗಿದ್ದೀರಾ? ಕೆಲಸ ಬರೋವರೆಗೂ ಕೆಲಸ ಕೇಳ್ತೀವಿ, ಅಪ್ಪ ನನಗೆ ಕೆಲಸ ಬೇಕು, ಅಪ್ಪ ನನಗೊಂದು ಬಿಸ್ನೆಸ್ ಬೇಕು, ಅಪ್ಪ ನನಗೆ ಒಳ್ಳೆ ಒಂದು ಎಜುಕೇಶನ್ ಮೇಲೆ ಹೋಗೋದಕ್ಕೆ ನನಗೊಂದು ದಾರಿ ಬೇಕು, ಎಲ್ಲ ಕೇಳ್ತೀರಾ. ಓಕೆ, ದೇವರು ಎಲ್ಲವನ್ನು ಕೊಟ್ಟಾಯ್ತು. ಆದರೆ ಈಗ ನೀವೇನು ಮಾಡ್ತಾ ಇದ್ದೀರಾ? ನನ್ನ ಕೆಲಸ, ನನ್ನ ಬಿಸ್ನೆಸ್ಸು, ನನ್ನ ಎಜುಕೇಶನ್, ನನ್ನ ಕಾರ್ಯ, ಅದು ಇದು ಓಡ್ತಾನೇ ಇದೆ. ಹಲ್ಲೆಲೂಯಾ. ಆ ರೀತಿ ಓಡ್ತಾನೇ ಇರಬೇಕಾದ್ರೆ ಪ್ರಾರ್ಥನೆ ಜೀವನ ಏನಾಗುತ್ತೆ? ದೇವರಿಗೂ ನಿಮಗೂ ಇರುವಂಥ ಸಂಬಂಧ ಎಷ್ಟು ಮಟ್ಟಿಗೆ ಬಲವಾಗಿದೆ, ದೃಢವಾಗಿದೆ. ಹಲ್ಲೆಲೂಯಾ.
ಆಗ ಅದರಲ್ಲಿ ನಮ್ಗೆ ಯಾವುದೋ ಒಂದು ಸೋಲು ಬಂದ್ಬಿಡಬಹುದು, ಅದರಲ್ಲಿ ಏನೋ ಒಂದು ಕಷ್ಟ ಬಂದ್ಬಿಡ್ಬೋದು. ಆಗ ನೀವು ಅಂದ್ಕೊಳ್ತೀರ ಇದು ಅಷ್ಟೇ, ಇದು ನನ್ನಿಂದ ಮುಂದುವರ್ಸೋಕ್ಕಾಗಲ್ಲ, ಈ ಸೇವೆನ ಇನ್ನು ಮುಂದುವರ್ಸೋಕ್ಕಾಗಲ್ಲ, ಈ ಒಂದು ಬಿಸ್ನೆಸ್ ಇನ್ನು ಮಾಡೋಕ್ಕಾಗಲ್ಲ, ಈ ಒಂದು ಇದು ಇನ್ನು ನನ್ನ ಕೈಲಿ ಓದೋಕ್ಕಾಗೋದಿಲ್ಲ. ಹಾಲೆಲೂಯ. ಅನೇಕ ಸಾರಿ ನೀವು ಅಂದುಕೊಳ್ಳೋದಕ್ಕೆ ಕಾರಣ ಅದೇ. ಹಾಲೆಲೂಯ. ನೋಡಿ, ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ ದೇವರು ಹೊರಗೆ ತಂದರು. ಅವರು ಐಗುಪ್ತದಲ್ಲಿ ಕೂಡ ಮೊರೆ ಇಡ್ತಾ ಇದ್ರು. ಅವರ ಕಣ್ಣೀರನ್ನು, ಅವರ ಗೋಳಾಟವನ್ನು ನೋಡಿ ಮೋಶೆಯನ್ನ ಕಳುಹಿಸಿ ಐಗುಪ್ತರ ಕೈಯಿಂದ ಇಸ್ರಾಯೇಲರನ್ನ ಹೊರಗೆ ತಗೊಂಡು ಬಂದರು. ತಂದ ಮೇಲೆ ಅವ್ರ ಆಜ್ಞೆಗಳನ್ನು ಕೊಟ್ರಲ್ವಾ, ಅವ್ರ ಮಾರ್ಗದರ್ಶನ ಮಾಡಿದ್ರಲ್ವಾ, ಆ ದಾರಿಲಿ ಹೋಗ್ತಾ ಇದ್ದವರು ತಕ್ಷಣ ದಾರಿ ತಪ್ಪಿ ಹೋಗಿ, ಆ ನ್ಯಾಯಸ್ಥಾಪಕರು 6ನೇ ಅಧ್ಯಾಯದಲ್ಲಿರುತ್ತೆ, ಅವರು ಮತ್ತೆ ತಿರುಗಿ ದೇವರ ದೃಷ್ಟಿಗೆ ವಿರೋಧವಾದದ್ದನ್ನು, ದೇವರಿಗೆ ಇಷ್ಟವಲ್ಲದನ್ನು ಮಾಡ್ತಾ ಇರ್ತಾರೆ. ಹಾಲೆಲೂಯ. ಈ ದಿನ ಒಂದು 2 ವಿಷಯ ನಾವು ಯೋಚನೆ ಮಾಡೋಣ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಸೋಲು, ಯಾವುದೋ ಒಂದು ವೇದನೆ, ನನ್ನ ಪರಿಸ್ಥಿತಿ ಎಲ್ಲ ತಲೆ ಕೆಳಗಾಗಿದೆ, ಇದು ಯಾಕೆ ಈ ರೀತಿ ಆಯಿತು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಒಂದು, ನೀವು ದೇವರಿಂದ ತುಂಬ ದೂರ ಹೋಗಿರ್ಬೋದು. ಹಾಲೆಲೂಯ. ಇಲ್ಲ ಅಂದರೆ ದೇವರಿಗೆ ವಿರುದ್ಧವಾಗಿ ಏನೋ ಒಂದು ಪಾಪದಲ್ಲೋ ಯಾವುದೋ ಒಂದು ಕಾರ್ಯದಲ್ಲೋ ನಿಮ್ಮನ್ನು ತೊಡಗಿಸಿಕೊಂಡಿರ್ಬೋದು. ಹಾಲೆಲೂಯ. ಅದಕ್ಕೇನೆ ಈಗ ನೀವೇನು ಮಾಡೋಕ್ಕಾಗ್ತಾ ಇಲ್ಲ, ನೀವು ಮತ್ತೆ ಎದ್ದೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನಿಮಗೆ ಧೈರ್ಯ ಇಲ್ಲ. ನೀವು ಅಂದ್ಕೊಳ್ತಾ ಇದ್ದೀರ ನಾನು ಅಲ್ಪನೋ ಕನಿಷ್ಠನೋ ನನಗಾಗಲ್ಲ, ಹಾಗೆ ಹೀಗೆ. ಯಾಕೆ ಅಂದರೆ ನಿಮಗೂ ದೇವ್ರಿಗೂ ಸಂಬಂಧ ಕಟ್ಟಾಗಿದೆ. ಹಾಲೆಲೂಯ. ದೇವರಿಂದ ತುಂಬ ದೂರ ಹೋಗಿದ್ದೀರ. ಅದಕ್ಕೆ ದೇವರು ನಿಮ್ಮನ್ನು ನೋಡೋ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನೀವು ದೇವರಿಂದ ಎಷ್ಟೇ ದೂರ ಹೋಗಿದ್ರು ಪರವಾಗಿಲ್ಲ, ನೀವು ಮತ್ತೆ ಹೇಗಾದ್ರೂ ಮೇಲ್ ಬರಬೇಕು ಅನ್ನೋದೇ ದೇವರ ಉದ್ದೇಶ. ಅದಕ್ಕೆ ದೇವರು ಈ ದಿನ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನೀನು ಪರಾಕ್ರಮಶಾಲಿ ಮಗನೇ, ಮಗಳೇ, ನೀನು ಪರಾಕ್ರಮಶಾಲಿ, ನೀನು ಪರಾಕ್ರಮಶಾಲಿ. ಯಾಕಂದ್ರೆ ದೇವರು ನಿನ್ನ ಸಂಗಡ ಇದ್ದಾರೆ. ಹಾಲೆಲೂಯ. ಈ ದಿನ ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸಿರಿ, ನನ್ನ ಅಪರಾಧಗಳನ್ನು ಕ್ಷಮಿಸಿರಿ, ನೀವು ಕೊಟ್ಟ ಆಶೀರ್ವಾದಗಳನ್ನು ವ್ಯರ್ಥವಾಗಿ ಉಪಯೋಗಿಸ್ಕೊಂಡೆ ಅಪ್ಪ, ನಿಮ್ಮಿಂದ ನಾನು ತುಂಬ ದೂರ ಹೋಗ್ಬಿಟ್ಟೆ ಅಪ್ಪ, ನಿಮ್ಮನ್ನು ಹುಡುಕೋದನ್ನು ಬಿಟ್ಬಿಟ್ಟೆ ಅಪ್ಪ, ನಿಮ್ಮ ಸನ್ನಿಧಾನಕ್ಕೆ ಬರೋದನ್ನು ಬಿಟ್ಬಿಟ್ಟೆ ಅಪ್ಪ, ನಾನು ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಟ್ಟೆ ಅಪ್ಪ, ನೀವು ಇಷ್ಟಪಡೋ ವಿಧೇಯತೆಯನ್ನು ಬಿಟ್ಬಿಟ್ಟೆ ಅಪ್ಪ, ನನಗೆ ಎಲ್ಲ ಪ್ರಾರ್ಥನಾ ಜೀವನ ನನ್ನಿಂದ ದೂರ ಆಗಿದೆ ಅಪ್ಪ, ಒಂದು ಕ್ಷಣ ನನ್ನ ಕ್ಷಮಿಸಿ ಅಂತ ನೀವು ಕೇಳೋದೇ ಆದರೆ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯ. ದೇವ್ರು ನಿನ್ನ ಸಂಗಡ ಇದೇನೆಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಈ ದಿನ ಈ ವಾಗ್ದಾನವನ್ನು ಅಂಗೀಕರಿಸ್ರಿ, ಪ್ರಾರ್ಥನೆ ಮಾಡ್ರಿ. ಆಗ ನೀವು ಯಾರು ಗೊತ್ತಾ? ಪರಾಕ್ರಮಶಾಲಿಗಳು. ಹಲ್ಲೆಲೂಯ. ನ್ಯಾಯಸ್ಥಾಪಕರು 6:12 ಪ್ರಕಾರ ನೀವು ಒಂದು ಪರಾಕ್ರಮಶಾಲಿ. ನೀವು ಪರಾಕ್ರಮಶಾಲಿ. ಯಾಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾರೆ. ಈ ದಿನ ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬ ನಂಬಿಕೆಯೊಂದಿಗೆ ಮತ್ತೆ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯ. ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ನಿಮ್ಮ ಎಜುಕೇಷನನ್ನು ಮುಂದುವರಿಸಿ, ನಿಮ್ಮ ಸೇವೆಯಲ್ಲಿ ಮುಂದೆ ಹಾದು ಹೋಗ್ರಿ. ಹಲ್ಲೆಲೂಯ. ದೇವರು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಆತನು ಹೇಳಿದ್ದನ್ನೇ ಮಾಡುವ ದೇವರು, ಮಾಡುವುದನ್ನೇ ಹೇಳುವ ದೇವರು. ನೀವು ದೇವರ ದೃಷ್ಟಿಯಲ್ಲಿ ಪರಾಕ್ರಮಶಾಲಿಗಳು. ಹಲ್ಲೆಲೂಯ. ನಿಮ್ಮನ್ನು ನೀವು ಇನ್ಮೇಲೆ ಯಾವತ್ತೂ ಅನ್ಕೊಂಬೇಡಿ ನಾನು ಬಲಹೀನನು ಅಂದುಕೊಳ್ಳಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯ. ದೇವರು ನಿಮ್ಮ ಸಂಗಡ ಇದ್ದಾರೆ. ನೀವು ಪರಾಕ್ರಮಶಾಲಿಗಳು. ಪರಾಕ್ರಮಶಾಲಿಗಳಿದ್ದು ಎಲ್ಲವನ್ನ ಜಯಿಸಿ. ಹಲ್ಲೆಲೂಯ. ನೀವು ಪರಾಕ್ರಮಶಾಲಿಗಳಾಗಿದ್ದು ಎಲ್ಲವನ್ನ ಜಯಿಸ್ರಿ, ಆಶೀರ್ವಾದವಾಗಿರ್ರಿ. ಕರ್ತನನ್ನ ಅನೇಕರಿಗೆ ನಿಮ್ಮ ಜೀವನದ ಮೂಲಕ ತೋರಿಸ್ರಿ. ಈ ವಾಕ್ಯದ ಮೂಲಕ ಖಂಡಿತವಾಗಿ ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಬಿಸ್ನೆಸ್ ಅನ್ನು, ನಿಮ್ಮ ಎಜುಕೇಷನ್ ಅನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ. ಕರ್ತನ ಹಾಗೆ ಮಾಡಿ ಮುಗಿಸಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.